ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಡೇ 12 ಮಿನಿ ವ್ಲಾಗ್ಗೆ ಸ್ವಾಗತ. ಸೊ ತುಂಬ ಸಲ ನಮ್ಮ ಲೈಫಲ್ಲಿ ತುಂಬ ಹೆವಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಚುವೇಶನ್ಸ್ ನಮ್ಮ ಕಂಟ್ರೋಲ್ ಇದ್ರಲ್ಲ, ನಾವು ಅಂದ್ಕೊಂಡಾಗ ಏನೂ ಆಗ್ತಾ ಇರಲ್ಲ. ಹಂಗಂದ್ರೆ ನಮ್ಮ ಲೈಫ್ ಅಲ್ಲಿಗೆ ಹಿಂಡಾಗಿಲ್ಲ. ಸೊ ನಮ್ಗೆ ಯಾವಾಗಲೂ ಅಷ್ಟೇ, ನಾವೇನೋ ಒಳ್ಳೇದು ಸಿಗಬೇಕಂದ್ರೆ ತುಂಬ ನೆಗೆಟಿವ್ ಅನುಭವಿಸೇ ಹೋಗಬೇಕು ಆ್ಯಂಡ್ ನಾವು ಸ್ಟ್ರಾಂಗಾಗಿರಲೇಬೇಕು. ಲೋ ಆಗೇ ಆಗ್ತೀವಿ ಬಿಕಾಸ್ ವಿ ಆರ್ ಹ್ಯೂಮನ್ಸ್. ಇಟ್ಸ್ ಓಕೆ, ಆ ಲೋ ಫೇಸಿಂದ ನಾವು ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ. ಸೊ ಏನೆಲ್ಲೋ ಆದರೂ ರೆಸ್ಟ್ ತಗೊಳ್ಳಿ, ಬಟ್ ವಿತ್ ಮಾಡಲೇಬೇಡಿ. ಸೊ ಗೋ ವಿತ್ ದ ಫ್ಲೋ. ಅಂದರೆ ತುಂಬ ಥಿಂಗ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದಾಗ ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಯಾವ್ದು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡ್ಬೋದು ಅದನ್ನು ಕಂಟ್ರೋಲ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡೋದು ಬೆಟರ್. ವೆಲ್ಕಮ್ ಟು ಮೈ ಡೇ 12. ಸೊ ಇವತ್ತು ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದು ಬಿಸಿನೀರು ಕುಡಿದು ಆ್ಯಂಡ್ ಸ್ವಲ್ಪ ಕ್ಲೀನಿಂಗ್ ಇತ್ತು. ವೈಕುಂಠ ಏಕಾದಶಿ ಬರ್ತಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು. ಕ್ಲೀನಿಂಗ್ ಮುಗಿಸಿ ನಾನು ಟಿಫನ್ ಕೂಡ ಮಾಡಿಕೊಂಡೆ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಹತ್ರದಲ್ಲಿಲ್ಲ ಶಿವನ ದೇವಸ್ಥಾನ ಇತ್ತು, ಸೊ ಅಲ್ಲಿಗೆ ಹೋಗಿದ್ದೆ. ಬಂದಮೇಲೆ ಸ್ವಲ್ಪ ಮೆಡಿಟೇಷನ್ ಆಗಿ ಎಕ್ಸಸೈಸ್ ಮಾಡಿದೆ. ಮತ್ತು ನನ್ನ ಡಿನ್ನರ್ಗೆ ನಾನು ಅನ್ನ ರಸಮ್ ಪ್ಲಸ್ ಎಗ್ ಪಲ್ಯ ಮಾಡ್ಕೊಂಡಿದ್ದೆ. ಜರ್ನಲಿಂಗ್ ಮಾಡಿ ನನ್ನ ಡೇ 12ನ ಕಂಪ್ಲೀಟ್ ಮಾಡಿದೆ. ಸೊ ಬಿ ಪೇಷನ್ಸ್ ಆ್ಯಂಡ್ ಬಿ ಸ್ಟ್ರಾಂಗ್ ಅಂತ ಹೇಳ್ತಾ ಬಾಯ್, ನಾಳೆ ಸಿಗ್ತೀನಿ.